ಇನ್ನು ಅಡ್ಡ ಮತದಾನದ ಬಗ್ಗೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಣೆ ಪ್ರಮಾಣದ ಬಗ್ಗೆ ಅಧ್ಯಕ್ಷರು ಮನನೊಂದು ಹೇಳಿದ್ದಾರೆ. ಅವರಿಗೆ ಧರ್ಮಸ್ಥಳ ಎಳೆಯೋದು ಬೇಡ ಅಂತ ಹೇಳಿದ್ದೀನಿ ನಾನು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಣೆ ಪ್ರಮಾಣದ ಬಗ್ಗೆ ಅಧ್ಯಕ್ಷರ ಹತ್ರ ಮಾತನಾಡಿದ್ದೀನಿ. ಈ ವಿಚಾರವಾಗಿ ಧರ್ಮಸ್ಥಳವನ್ನು ಮಧ್ಯಕ್ಕೆ ಎಳೆದುಕೊಳ್ಳೋದು ಬೇಡ. ಇವತ್ತಲ್ಲ ನಾಳೆ ಸತ್ಯ ಗೊತ್ತಾಗುತ್ತೆ, ಆಗ ಪಾಠ ಕಲಿಸೋಣ. ಹೀಗಾಗಿ ಆಣೆ ಪ್ರಮಾಣ ಕೈ ಬಿಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ ಅಂತ ಜೋಶಿ ಮಾತನಾಡಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಣೆ ಪ್ರಮಾಣದ ಬಗ್ಗೆ ಅಧ್ಯಕ್ಷರು ಕೂಡ ಮನನೊಂದು ಹೇಳಿದ್ದಾರೆ. ಸದ್ಯಕ್ಕಂತೂ ಬೇಡ, ಧರ್ಮಸ್ಥಳವನ್ನು ಈ ವಿಚಾರವಾಗಿ ಎಳೆಯೋದು ಬೇಕಾಗಿಲ್ಲ, ಯಾರು ಮಾಡಿದಾರೋ ಗೊತ್ತಾಗುತ್ತೆ ಅಂತ ಮಾತನಾಡಿದ್ದಾರೆ. ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೆ. ಮತದಾನದ ಬಗ್ಗೆ ಪಾರ್ಟಿ ಬಹಳ ಗಂಭೀರವಾಗಿದೆ, ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಆದರೆ ಆಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಹಳ ಮನನೊಂದು ಆ ಮಾತನ್ನು ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಧರ್ಮಸ್ಥಳ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಹಾಗಾಗಿ ನಾವು ಏನು ಫ್ಯಾಕ್ಟ್ ಪಾಯಿಂಟ್ ಔಟ್ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲ ಫ್ಯಾಕ್ಟ್ ಪಾಯಿಂಟ್ ಔಟ್ ಮಾಡಲಿಕ್ಕೆ ನೀವೇನು ಕಮಿಟಿ ಮಾಡಿರಿ ಮತ್ತು ಉಳಿದ ಪ್ರಮುಖ ನಾಯಕರು ಏನಿದ್ದಾರೆ ಅವರು ಪ್ರಯತ್ನವನ್ನು ಮಾಡಿ ಇದು ಅಲ್ಲಿ ಕರೆದು ಆಣೆ ಪ್ರಮಾಣವನ್ನು ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆಗುತ್ತೆ. ಸ್ವಲ್ಪ ಅವರ ಈ ಒಂದು ನೋವಿನಲ್ಲಿ ಇದೊಂದು ತಾತ್ತಾಗಿ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ, ವಿನಂತಿನೂ ಮಾಡಿದ್ದೇನೆ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯುವುದಾದ ನಾವು ಅದನ್ನು ಫೈಂಡ್ ಔಟ್ ಮಾಡೋಣ. ಫೈಂಡ್ ಔಟ್ ಮಾಡಿ ಮತ್ತೆ ಹೆಚ್ಚಿ ಮತದಾನದ ಬಗ್ಗೆ ಪಾರ್ಟಿ ಬಹಳ ಗಂಭೀರವಾಗಿದೆ, ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಆದರೆ ಆಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಹಳ ಮನನೊಂದು ಆ ಮಾತನ್ನು ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಧರ್ಮಸ್ಥಳ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಹಾಗಾಗಿ ನಾವು ಏನು ಫ್ಯಾಕ್ಟ್ ಪಾಯಿಂಟ್ ಔಟ್ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲ ಫ್ಯಾಕ್ಟ್ ಪಾಯಿಂಟ್ ಔಟ್ ಮಾಡಲಿಕ್ಕೆ ನೀವೇನು ಕಮಿಟಿ ಮಾಡಿರಿ ಮತ್ತು ಉಳಿದ ಪ್ರಮುಖ ನಾಯಕರು ಏನಿದ್ದಾರೆ. ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಲೈವ್ ಡೆಸ್ಕ್ ನಿಂದ ಜಾಯ್ನ್ ಆಗ್ತಾ ಇದ್ದಾರೆ ಶಶಿಧರ್, ಮಾತನಾಡಿಸ್ತೋಣ. ಶಶಿಧರ್, ನೋಡ್ತಾ ಇದ್ದೀವಿ ಒಂದು ಕಡೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ವಿಚಾರ, ಇನ್ನೊಂದು ಕಡೆ ಬೇಡ ಅನ್ನುವಂಥ ವಿಚಾರ, ಇನ್ನೊಂದು ಕಡೆ ಸತ್ಯ ಶೋಧನೆಯ ವಿಚಾರ. ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಈ ಬಿರುಗಾಳಿ? ಅಪ್ಡೇಟ್ಸ್ ಕೊಡೋದಾದ್ರೆ ಶಶಿಧರ್. ರಾಷ್ಟ್ರದಲ್ಲಿ ಸುಮಾರು 16 ರಾಷ್ಟ್ರೀಯ ಪಕ್ಷಗಳಿವೆ. ಆ ಅಷ್ಟೂ ಪಕ್ಷಗಳಲ್ಲೂ ಕೂಡ ಯಾವುದಾದ್ರೂ ಅತ್ಯಂತ ಒಂದು ದೊಡ್ಡ ಶಿಸ್ತಿನ ಪಕ್ಷ ಅಂತಂದರೆ ಅದು BJP. ಹಾಗಾಗಿ ಏನೇ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅದನ್ನು ಚಾಚು ತಪ್ಪದೆ ಬೂತ್ ಲೆವೆಲ್ವರೆಗೂ ಕೂಡ ಆ ಕಾರ್ಯರೂಪಕ್ಕೆ ತರುವಂಥ ಪಕ್ಷ BJP. ಆದರೆ ಹೈಕಮಾಂಡ್ ತೆಗೆದುಕೊಂಡು ಹೈಕಮಾಂಡೇ ನಿರ್ಧಾರ ಮಾಡಿ ಪರಿಷತ್ಗೆ 2 ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಘೋಷಣೆ ಮಾಡಿ ಅದ್ರ ಜೊತೆ ಮೈತ್ರಿ ಪಕ್ಷ ಅಂತ JDSನಿಂದನೂ ಕೂಡ ಮತ್ತೊಂದು ಅಭ್ಯರ್ಥಿಯನ್ನು ಹಾಕಿದರೂ ಕೂಡ ಏನು BJPಯಲ್ಲಿ ಸುಮಾರು 6 ಜನ ಶಾಸಕರು ಆ ಪಕ್ಷದ ವಿರುದ್ಧವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ. ಇನ್ನೊಂದು ದೊಡ್ಡ ದುರಂತ ಏನಂತಂದರೆ ಆ JDS ಪಕ್ಷದಿಂದಲೇ ತಮ್ಮದೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು ಕೂಡ ಅವ್ರದೇ ಪಕ್ಷದಲ್ಲಿ ಇರೋದೇ 3.25 ಜನ ಅಂದರೆ 18 ಜನ. 18 ಜನದಲ್ಲಿ 4 ಜನ ಕ್ರಾಸ್ ವೋಟಿಂಗನ್ನು ಮಾಡಿದ್ದಾರೆ. ಹೀಗಾಗಿ ಮೈತ್ರಿ ಪಕ್ಷ ಇರುವಂಥ BJP ಮತ್ತು JDSನಿಂದ 11 ಮತಗಳು ಯಾವಾಗ ಬೇರೆ ಕಾಂಗ್ರೆಸ್ಗೆ ವೋಟಿಂಗ್ ಬಂತು, 5ನೇ ಅಭ್ಯರ್ಥಿಯನ್ನು ಹೆಚ್ಚುವರಿಯಾಗಿ ಅವಕಾಶ ಇಲ್ಲದಿದ್ರು ಕೂಡ ಗೆಲ್ಲಿಸ್ಕೊಂಡು ಬಂದರು. ಇದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರದಲ್ಲಿ
ಬಿಜೆಪಿಗೆ ಸಾಕಷ್ಟು ಹಿನ್ನಡೆಯಾಗಿದೆ. ಯಾಕೆಂತಂದ್ರೆ ಏನು ಅಮಿತ್ ಶಾ ಮತ್ತೆ ಮೋದಿ ಅವರು ತೆಗೆದುಕೊಂಡಂತ ತೀರ್ಮಾನಕ್ಕೆ ವಿರುದ್ಧವಾಗಿ ಇವತ್ತು ರಾಜ್ಯದಲ್ಲಿ ಈ ರೀತಿಯಾಗಿ ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ದಾರೆ ಅಂತಂದ್ರೆ ಒಂದು ನಾಯಕತ್ವವನ್ನು ಒಪ್ಕೊಳ್ತಾ ಇಲ್ಲ ಈ ಶಾಸಕರು, ಮತ್ತೊಂದು ಕಡೆ ಮೈತ್ರಿಯನ್ನು ಒಪ್ಕೊಳ್ತಾ ಇಲ್ಲ. ಇದಕ್ಕೆ ಜವಾಬ್ದಾರಿ ಯಾರು? JDS ನಿಂದ ಕುಮಾರಸ್ವಾಮಿ ಹೊಣೆಗಾರಿಕೆ ಆಗಬೇಕು, ಅದ್ರ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ವಿಜೇಂದ್ರ ಅವರು ಆಗಬೇಕು, ಮತ್ತು ವಿರೋಧ ಪಕ್ಷ ನಾಯಕರಾದಂತಹ ಹಾರಶಕ್ಕು. ಈ 3 ಜನರು ಕೂಡ ಈಗ ತಲೆದಂಡ ಆಗುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ಯಾವಾಗ ಇದನ್ನ ತಕ್ಷಣ ಗಮನಿಸುವ ನಿತಿನ್ ನಬಿ ಅವರು ತಕ್ಷಣ ವಿಜೇಂದ್ರ ಕರೆ ಮಾಡಿ ಯಾರು ಕ್ರಾಸ್ ವೋಟಿಂಗ್ ಮಾಡಿದರೆ ಅದನ್ನ ತಕ್ಷಣ ಪರಿಶೀಲನೆ ಮಾಡಬೇಕು ಮತ್ತೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಯಾರು ಕೂಡ ಸ್ವಯಂ ಪ್ರೇರಿತವಾಗಿ ಬಂದು ಇಲ್ಲ ನಾವು ಪಕ್ಷದ ವಿರುದ್ಧವಾಗಿ ವೋಟ್ ಹಾಕಿದ್ದೇವೆ ಅಂತ ಯಾರು ಕೂಡ ಮುಂದೆ ಬಂದು ಹೇಳೋದಿಲ್ಲ. ಆದ್ರೆ ಕುಮಾರಸ್ವಾಮಿ ಮಾತ್ರ ಮೈಸೂರಿನ ಭಾಗದವರು ಅಂತ ಹೇಳ್ಕೊಂಡು ಅಂದ್ರೆ GT ದೇವೇಗೌಡರು ಬೇರೆ ಕಡೆ ವೋಟಿಂಗ್ ಮಾಡಿರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಿದ್ದಾರೆ. ಆದ್ರೆ ಈ ಕಾರಣದಿಂದಾಗಿ ಬಿಜೆಪಿ ಮತ್ತೆ ಮೈತ್ರಿ ಪಕ್ಷ ಅಂತಂದ್ರೆ ಸಾಕು ಒಂದು ಧರ್ಮಾಧಾರಿತ ಪಕ್ಷ ಅಂತಲೂ ಕೂಡ ಹೇಳ್ಬೋದು. ಇದೇ ಕಾರಣಕ್ಕಾಗಿ ಮಂಜುನಾಥನ ಮೇಲೆ ಸಾಕಷ್ಟು ಅಪಾರ ಕೋಟ್ಯಾಂತರ ಭಕ್ತರಿದ್ದಾರೆ. ಅಲ್ಲಿ ಧರ್ಮಸ್ಥಳದಲ್ಲಿ ಏನಾದರೂ ಆಣೆ ಪ್ರಮಾಣವನ್ನ ಮಾಡಿಸಿದ್ರೆ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಆಗ ಯಾರು ಕ್ರಾಸ್ ವೋಟಿಂಗ್ ಮಾಡಿದಾರೋ ಅವ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಬೋದು, ಇಲ್ಲಾಂದ್ರೆ ಅದನ್ನು ಪತ್ತೆ ಹಚ್ಚೋದಕ್ಕೆ ಆಗೋದಿಲ್ಲ. ಹೀಗಾಗಿ ಪಕ್ಷಕ್ಕೆ ಪ್ರಾಮಾಣಿಕತೆಯಾಗಿ ಯಾರಿದ್ದಾರೆ ಅವರನ್ನ ಪರೀಕ್ಷೆ ಮಾಡೋಣ ಅಂತ ಹೇಳ್ಬಿಟ್ಟು ಬಿಜೆಪಿಯಲ್ಲಿ ಒಂದಷ್ಟು ಚರ್ಚೆಗಳಾಯ್ತು. ಆದರೆ ಇದಕ್ಕೆ ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಕೇಂದ್ರ ಸಚಿವರು ಮತ್ತೆ ಹಿರಿಯ ರಾಜಕಾರಣಿಯಾದಂಥ ಪ್ರಹ್ಲಾದ್ ಜೋಶಿ ಅವರು ಆ ರೀತಿಯ ತೀರ್ಮಾನ ಬೇಡ, ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ ಕ್ರಾಸ್ ವೋಟಿಂಗ್ದವರು ಅವರು ಕೂಡ ಮನವರಿಕೆ ಆಗುತ್ತೆ, ಅವರಿಗೆ ತಕ್ಷಣ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರು ಕೊಟ್ಟಿರುವಂತಹ ಸಲಹೆ ಮೇರೆಗೆ ಬಿಜೆಪಿ ಏನು ಧರ್ಮಸ್ಥಳಕ್ಕೆ ಹೋಗಿ 62 ಜನ ಏನು ಬಿಜೆಪಿಯ ಶಾಸಕರು, ಅದೇ ರೀತಿ ಕೂಡ 18 ಜನ JDS ನಲ್ಲಿರುವಂಥ ಎಲ್ಲ ಶಾಸಕರು ಕೂಡ ಕರೆದುಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಒಂದು ರೀತಿಯಾಗಿ ಆಣೆ ಪ್ರಮಾಣವನ್ನು ಮಾಡಿಸಿದ್ರೆ ಮತ್ತೊಂದಷ್ಟು ದೊಡ್ಡ ಮುಜುಗರ ಉಂಟಾಗುತ್ತೆ. ಇದಕ್ಕೆ ಜೋಶಿ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ, ಅದನ್ನ ಬಿಜೆಪಿ ಕೂಡ ಅಕ್ಸೆಪ್ಟ್ ಮಾಡಿದೆ ಅಂತ ಕೂಡ ಹೇಳ್ಬೋದು. ಶಿವು, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.